ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ನೋಡಿ, ಈಗ ಎಲ್ಲರೂ ಈಗ ಟ್ರೆಂಡಿಂಗಲ್ಲಿರುವಂಥದ್ದು ಈ ಚೈನ್ಗಳನ್ನ ಮಾಡಿಸ್ಕೊತಾ ಇರೋದು. ಅದರಲ್ಲೂ 2 ಗ್ರಾಮಲ್ಲಿ ಈ ರೀತಿಯ ಚೈನ್ಗಳನ್ನು ಕತ್ತಿಗೆ ಮಾಡಿಸ್ಕೊತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ನಾವು ಪಾರ್ಟಿ ವೇರ್ ಡ್ರೆಸ್ಗಳು ಹಾಕೊಂಡಾಗ ಕೂಡ ಇದು ಪಾರ್ಟಿ ವೇರ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಈ ಥರ ನೀವು 2 ಗ್ರಾಮಲ್ಲಿ ಅಥವಾ ಕೆಲವೊಂದು ಅಂಗಡಿಗಳಲ್ಲಿ 1 ಗ್ರಾಮಲ್ಲಿ ಕೂಡ ಮಾಡಿಕೊಡ್ತಾರೆ. ಇದನ್ನು ನೀವು ತಮಿಳ್ನಾಡಲ್ಲಿ ಕೂಡ ನೋಡಿರ್ಬೋದು ಅನ್ಕೊತೀನಿ. ತಮಿಳ್ನಾಡಲ್ಲೆಲ್ಲ 1 ಗ್ರಾಮ್ಗೆಲ್ಲ ಮಾಡಿಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ, ಮಾಡಿಕೊಡಿ ಅಂದರೆ ಅದು ಮುರಿದೋಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಕೆಲವೊಂದು ಅಂಗಡಿಲಿ ನಿಮ್ಮಿಷ್ಟ, ನೀವು ಹೇಳ್ದಾಗ ಮಾಡಿಕೊಡ್ತೀವಿ ಅಂತ ಮಾಡಿಕೊಡ್ತಾರೆ. ಅದು ತುಂಬ ತೆಳುವಾಗಿ ಬರುತ್ತೆ, ಹಾಗೆ ಲೈಟ್ ವೆಯ್ಟ್ ಇರುತ್ತೆ. ಅದನ್ನು ಜೋಪಾನವಾಗಿ ನಾವು ಯೂಸ್ ಮಾಡಬೇಕಾಗುತ್ತೆ. ಆದರೆ ಇದಕ್ಕೆ ಈ ರೀತಿ ಒಂದೊಂದು ಪೆಂಡೆಂಟ್ಗಳು ಕೊಟ್ಕೊಂಡು ಅರಳುಗಳನ್ನ ಕೊಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗೂ ಕಾಣುತ್ತೆ ಮತ್ತು ಜಾಸ್ತಿ ಏನು ಹೆವಿ ಅನಿಸೋದಿಲ್ಲ. ಹಾಗೆ ನೋಡಿ, ಇದರಲ್ಲೂ ಕೂಡ ಕಾಸಿನ ಸರದ ರೀತಿಯಲ್ಲೂ ಮಾಡಿಸ್ಕೊಬೋದು. ಇದಕ್ಕೆ ಏನಿಲ್ಲ ಅಂದರೂ ಒಂದು 3 ಗ್ರಾಮ್ ಆದ್ರೂ ಬೇಕೇ ಬೇಕಾಗುತ್ತೆ. ಯಾಕಂದರೆ ಕಾಸಿನ ಸರ ಜಾಸ್ತಿ ದೊಡ್ಡದಾಗಿ ಮಾಡಿಸ್ಕೊಳ್ಳೋದ್ರಿಂದ 3 ಗ್ರಾಮ್ ಬೇಕಿರುತ್ತೆ. ನೋಡಿ, ಇದು ಕೂಡ 2 ಗ್ರಾಮಲ್ಲೇ ಮಾಡಿಸ್ಕೊಬೋದು. ಇದಕ್ಕೆ ಈ ರೀತಿ ಕಲರ್ ಕುಂದನ್ಸ್ಗಳನ್ನ ಬೇಕಾದರೆ ನಾವು ಸ್ಟೋನ್ಸ್ಗಳನ್ನ ಕೂಡ ಹಾಕಿಸ್ಕೊಬೋದು. ಮಧ್ಯ ಒಂದೊಂದು ಗುಂಡುಗಳನ್ನ, ಸಣ್ಣದಾಗಿ ಗುಂಡುಗಳನ್ನ ಕೂಡ ಹಾಕಿಸ್ಕೊಬಹುದು. ಈ ರೀತಿ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಪಾರ್ಟಿ ವೇರ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಟಾಗಿ ಒಂದು ಪಾರ್ಟಿ ವೇರ್ಗೆ ಈ ರೀತಿ ಒಂದು ಚೈನನ್ನು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಾವು ಕೂಡ ಸುಂದರವಾಗಿ ಕಾಣಿಸ್ತೀವಿ. ಇನ್ನು ಇದೇ ಥರದ್ರಲ್ಲಿ ಕರಿಮಣಿ ರೀತಿಯಲ್ಲಿ ಅಂದರೆ ಮಾಂಗಲ್ಯ ಚೈನ್ ಕೂಡ ಇದೇ ರೀತಿಯಲ್ಲಿ ಮಾಡಿಸ್ಕೊಬೋದು. ನೋಡಿ, ಈ ಥರ ಡಿಸೈನ್ಸು ಬಂದಿದೆ. ಈಗ ಟ್ರೆಂಡಿಂಗಲ್ಲಿದೆ. ಈ ರೀತಿ ಮಧ್ಯ ಒಂದೊಂದು ಕಲರ್ ಬೀಡ್ಸು ಮತ್ತು ಮಧ್ಯ ಹೀಗೆ ವೈಟ್ ಬೀಡ್ಸ್ಗಳನ್ನ, ವೈಟ್ ಅರಳುಗಳನ್ನ ಹಾಕಿಸ್ಕೊಬೋದು. ಇದು ಕೂಡ ಒಂದು ಏನಿಲ್ಲ ಅಂದರೂ ಒಂದು 3 ಗ್ರಾಮು 2 ಗ್ರಾಮ್ ಒಳಗೆ ಮಾಡಿಕೊಡ್ತಾರೆ. ಆದರೆ ಕರಿಮಣಿ ಇದು ಚೈನ್ ಏನಿರುತ್ತೆ ಅದು ಮಾತ್ರ ಬೇರೆ ಇದರಲ್ಲಿ ಮಾಡಿರ್ತಾರೆ. ಹಾಗಾಗಿ ನೀವು ಏನು ಈ ಬೀಡ್ಸ್ಗಳು ಯೂಸ್ ಮಾಡ್ತೀರಾ ಅಥವಾ ಈ ಥರ ಕೆಳಗಡೆ ಪೆಂಡೆಂಟ್ಗಳನ್ನ ಯೂಸ್ ಮಾಡ್ತೀರಾ, ಅದನ್ನು ಮಾತ್ರ ಚಿನ್ನದಲ್ಲಿ ಮಾಡಿಸ್ಕೊಬೋದಾಗಿರುತ್ತೆ. ಇನ್ನು ನೋಡಿ, ಈ ರೀತಿಯೂ ಟ್ರೆಂಡಲ್ಲಿದೆ. ಇದು ಕೂಡ ತುಂಬಾ ಟ್ರೆಂಡಲ್ಲಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಕೂಡ 2 ಗ್ರಾಮಲ್ಲಿ ಮಾಡಿಸ್ಕೊಬೋದು. ಇದೇ ಅಂಗಡಿಗೆ ಹೋಗಿ ನಾವು ಮಾಡಿಸ್ಕೊಬೇಕು, ಅದೇ ಅಂಗಡಿಗೆ ಹೋಗಿ ಮಾಡಿಸ್ಕೊಬೇಕು ಅಂತ ಏನೂ ಇಲ್ಲ. ನೀವು ಯಾವ ಅಂಗಡಿಗೆ ಹೋದರೂ ಈ ರೀತಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ. ಈಗ ಎಲ್ಲ ಕಡೆ ಇದು ಟ್ರೆಂಡಿಂಗಲ್ಲಿ ಇರೋದ್ರಿಂದ ನೀವು ಕೇಳಿದ್ರೆ ಇದೇ ರೀತಿ ಬೇಕು ಅಂತ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹೋಗಿ ತೋರಿಸಿದ್ರೆ ಆ ಅಂಗಡಿಗಳಲ್ಲಿ ಮಾಡಿಕೊಡ್ತಾರೆ. ಮಾಡಿಕೊಡೋದಿಲ್ಲ ಅಂತ ಏನೂ ಹೇಳೋದಿಲ್ಲ. ಯಾಕಂದರೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ. ಕಿತ್ತೋದ್ರೆ ಏನಾದರೂ ಬ್ರೇಕ್ ಆದರೂ ಕೂಡ ಅದು ನಿಮ್ಮಿಷ್ಟ. ಅದು ನೀವು ಮಾಡಿಸ್ಕೊಡ್ತಾ ಇರೋದ್ರಿಂದ ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಹೇಳ್ತಾರೆ ಅವರು ಮೊದಲೇ, ಈ ಥರ ಲೈಟ್ ವೆಯ್ಟ್ ಇದ್ದರೆ ಈಗ ಬೇಗ ಕಿತ್ತೋಗ್ಬಿಡುತ್ತೆ ಹೇಳಿದ್ರೆ ಅಂತ. ಅದನ್ನು ನೀವು ಜೋಪಾನವಾಗಿ ನೋಡ್ಕೊಬೇಕು ಮತ್ತು ಜೋಪಾನವಾಗಿ ಅದನ್ನು ಇಡಬೇಕಾದ್ರೆ ಅಥವಾ ಏನಾದ್ರು ಹಾಕೊಬೇಕಾದ್ರೆ ಸ್ವಲ್ಪ ಏನಾದರೂ ನೀವು ಎಳೆಯೋದು ಇದೆಲ್ಲ ಮಾಡಿದ್ರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇದರಲ್ಲೂ ಕೂಡ ಈಗ ಫ್ಲವರ್ ಈ ರೀತಿ ಡಿಸೈನ್ಸ್ಗಳು ಬಂದಿದೆ. ತುಂಬಾ ಟ್ರೆಂಡಿಂಗಲ್ಲಿದೆ. ಚೆನ್ನಾಗಿರುತ್ತೆ, ಮಾತ್ರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದರಲ್ಲೇ ಇದೇ ಥರ ಇದು ಕೂಡ ಮಾಂಗಲ್ಯ ಚೈನ್ದು ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. 2 ಗ್ರಾಮ್ ಒಳಗೆ ಮಾಡಿಕೊಡ್ತಾರೆ. ಮಾಡ್ಕೊಡೋದಿಲ್ಲ ಅಂತ ಏನೂ ಇಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಮಾಡಿಕೊಡಲ್ಲ ಅಷ್ಟೇ. ಇದು ಮಾಂಗಲ್ಯ ಚೈನು. ಈಗ ಇದು ಕೂಡ ಟ್ರೆಂಡಿಂಗಲ್ಲಿದೆ. ಇದು ಜಾಸ್ತಿ ಎಲ್ಲ ತಗೊಳ್ತಾ ಇರೋದೇ ಈ ಥರ. ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ. ನೋಡಿ, ಇದು ಕೂಡ ಅಷ್ಟೇ. ಇದು ಏನಿಲ್ಲ, ಒಂದು 5 ಗ್ರಾಮ್ ಬೇಕೇ ಬೇಕು ಈ ರೀತಿ ಚೈನ್ ಮಾಡಿಸ್ಕೊಬೇಕು ಅಂದರೆ. ಅದು ಅಲ್ಲದೆ ಈಗ ಈ ರೀತಿ ಟ್ರೆಂಡಲ್ಲಿದೆ ನೋಡಿ, ಈ ಥರ ಬೀಡ್ಸ್ಗಳನ್ನ ಹಾಕಿಸ್ಕೊಂಡು ಒಂದೊಂದು ಗುಂಡನ್ನು ಹಾಕಿಸ್ಕೊಂಡು ಈ ರೀತಿಯೂ ಕೂಡ ಮಾಡಿಸ್ಕೊತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಕೊಂಡಾಗ ತುಂಬಾ ಲುಕ್ ಕೊಡುತ್ತೆ. ಮತ್ತು ಇದೇ ರೀತಿ ಬ್ಯಾಂಗಲ್ಸ್ ಕೂಡ ಬಂದಿದೆ. ಆ ಬ್ಯಾಂಗಲ್ಸ್ದು ವಿಡಿಯೋ ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಬ್ಯಾಂಗಲ್ಸು ಕೂಡ ಒಂದು 3 ಗ್ರಾಮು 2 ಗ್ರಾಮು 5 ಗ್ರಾಮಲ್ಲೂ ಕೂಡ ಮಾಡಿಸ್ಕೊಬೋದು. ಈ ಥರ ಬೀಡ್ಸ್ಗಳನ್ನ ಯೂಸ್ ಮಾಡಿಸ್ಕೊಬೋದು. ನೋಡಿ, ಈ ಥರ ಮಧ್ಯ ಈ ಥರ ಬೀಡ್ಸ್ಗಳು ಕೂಡ ತುಂಬಾ ಡಿಸೈನ್ಸಲ್ಲಿ ಬಂದಿದೆ. ಎಲ್ಲ ಥರ ಬೀಡ್ಸ್ಗಳು ಬಂದಿದೆ. ನಿಮ್ಗೆ ಯಾವ ಥರ ಗುಂಡುಗಳು ಇಷ್ಟ ಆಗುತ್ತೆ ಆ ಥರ ಗುಂಡುಗಳನ್ನ ಇದಕ್ಕೆ ಜೊತೆಗೆ ಸೇರಿಸ್ಕೊಂಡು ಹಾಕಿಸ್ಕೊಬೋದು. ನೋಡಿ, ಇದು ಕೂಡ ಈಗ ಟ್ರೆಂಡಿಂಗಲ್ಲಿದೆ. ಮಧ್ಯ ಒಂದೊಂದು ಈ ರೀತಿ ಚೈನ್ ಮಧ್ಯ ಒಂದೊಂದು ಮುತ್ತು ಮತ್ತು ಬೀಡ್ಸ್ಗಳು ಬಂದಿರುತ್ತೆ. ಇದು ಕೂಡ 2 ಗ್ರಾಮಲ್ಲಿ 1 ಗ್ರಾಮ್ ಆಗೋದಿಲ್ಲ, 2 ಗ್ರಾಮಲ್ಲಿ ಮಾಡಿಸ್ಕೊಬೋದು. ಮತ್ತು 3 ಗ್ರಾಮಲ್ಲೂ ಕೂಡ ಮಾಡಿಕೊಡ್ತಾರೆ. ಚೆನ್ನಾಗಿರುತ್ತೆ, ಮಾತ್ರ ಲೈಟ್ ವೆಯ್ಟ್ ಇರುತ್ತೆ. ಏನಾದರೂ ಎಳೆದ್ರೆ ಮಾತ್ರ ಕಿತ್ತೋಗ್ಬಿಡುತ್ತೆ. ಆದರೆ ಜೋಪಾನವಾಗಿ ನೋಡ್ಕೊಬೇಕು ಮತ್ತು ಹಾಕೊಳ್ಳುವಾಗಲೂ ಅಷ್ಟೇ ಜೋಪಾನವಾಗಿ ಹಾಕಬೇಕು.
ತೆಗ್ದಿಡುವಾಗಲೂ ಆಮೇಲೆ ಒಡವೆಗಳನ್ನ ಬಾಕ್ಸಲ್ಲಿಡುವಾಗಲೂ ಅಷ್ಟೇ ಅದನ್ನು ಕ್ಲೀನಾಗಿ ಒಂದು ಜೋಪಾನವಾಗಿ ನೋಡ್ಕೊಳ್ಳೋದ್ರಿಂದ ಅದು ಬಾಳಿಕೆ ಬರುತ್ತೆ ಹೆಚ್ಚು ದಿನ. ಇಲ್ಲಾಂದರೆ ನೀವು ಹೇಗೆ ಬೇಕಾಗಿ ಹಾಕೋದ್ರಿಂದ ಅದು ಬಾಳಿಕೆ ಬರೋದಿಲ್ಲ. ನೋಡಿ ಇದು ಕೂಡ ಅಷ್ಟೇ ಒಂದೊಂದು ಮುತ್ತುಗಳು ಒರಿಜಿನಲ್ ಮುತ್ತಿರುತ್ತಲ್ಲ ಅದರಲ್ಲಿ ಮಾಡಿರುವಂಥದ್ದು ಬೀಡ್ಸ್ಗಳನ್ನ ಕೂಡ ಯೂಸ್ ಮಾಡಿರ್ತಾರೆ. ನೋಡಿ ಈ ರೀತಿನೂ ಮಾಡಿಸ್ಕೊಬೋದು. ಒಂದೊಂದು ಮಧ್ಯೆ ಬೀಡ್ಸ್ಗಳನ್ನ ಹಾಕಿಸ್ಕೊಂಡು ಈ ರೀತಿ ಮಾಡಿಸ್ಕೊಬೋದು. ಇದು ಏನಿಲ್ಲ ಅಂದರೂ ಒಂದು 3 ಗ್ರಾಮಿಂದ 4 ಗ್ರಾಮ್ ಇದೆ. 4 ಗ್ರಾಮಲ್ಲಿ ಮಾಡ್ಕೊಬೋದು. ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ, ಅದೇ ರೀತಿ ಇರುತ್ತೆ. ನೋಡಿ ಇದು ಕೂಡ ಅಷ್ಟೇ. ಇದು ಈಗ ಮಣಿಗಳಲ್ಲಿ ಮಧ್ಯೆ ಸೇರಿಸಿ ಅದನ್ನು ಪೋಣಿಸಿ ಮಾಡ್ತಾರೆ. ಇದ್ರ ಮಧ್ಯೆ ನೀವು ಚೈನ್ಗೆ, ಗೋಲ್ಡ್ ಚೈನಿಗೆ ಇದನ್ನು ಸೇರಿಸ್ಕೊಂಡು ಹಾಕಿಸ್ಕೊಬೋದು. ಇದು ಕೂಡ ಅಷ್ಟೇ. ಲಾಸ್ಟ್ ಕರಿಮಣಿ ಡಿಸೈನ್ಸಲ್ಲೇ ಇದು ಒಂದು ಡಿಸೈನು. ಇದನ್ನು ಕೂಡ ಒಂದು 2 ಗ್ರಾಮ್ ಒಳಗೆ ಮಾಡಿಸ್ಕೊಬೋದು. ಕರಿಮಣಿ ಮಾತ್ರ ಒರಿಜಿನಲ್ ಇರೋದಿಲ್ಲ. ಮಾಮೂಲಿ ನಾರ್ಮಲಾಗಿ ಏನು ನಾವು ಫ್ಯಾನ್ಸಿ ಐಟಮಲ್ಲಿ ತೊಗೊತೀವಿ ಅದೇ ಥರ ಕರಿಮಣಿ ಇರುತ್ತೆ. ಆದರೆ ಇದು ಚೈನಿಗೆ ಅದೇ ಥರ ಕರಿಮಣಿಗಳನ್ನ ಸೇರಿಸಿ ಮಾಡಿಕೊಡ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.